ಧನುಸ್ಸು ರಾಶಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಹೊರೆ ಹೆಚ್ಚಾಗ್ತಕ್ಕಂತಹದ್ದು ಅನಿವಾರ್ಯ ಆದರೂ ಕೂಡ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಎದುರಾಳಿಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ. ಅಂದರೆ ಯಾರು ನಿಮಗೆ ವಿರೋಧಿಗಳಿರ್ತಾರೆ, ಶತ್ರುಗಳಿರ್ತಾರೆ, ಅವರು ಈ ದಿವಸದ ಮಟ್ಟಿಗೆ ನಿಮ್ಮನ್ನು ಎದುರಿಸುವಂತಹದ್ದು ಕಷ್ಟ ಸಾಧ್ಯವಾಗುತ್ತೆ ಅಂತ ಹೇಳಬೇಕು. ಹಿರಿಯರ ಮತ್ತು ಅಭಿಮಾನಿಗಳ ಸಂಪರ್ಕವನ್ನು ಇಟ್ಕೊಳ್ಳಿ, ನಿಮಗೆ ಅದು ಉಪಯೋಗಕ್ಕೆ ಬರುತ್ತೆ. ದೊಡ್ಡವರ ಮಾತು ಹಾಗೆ ಆತ್ಮೀಯತೆಯಿಂದ ನಿಮ್ಮ ಸಖ್ಯವನ್ನು ಬೆಳೆಸ್ಕೊಂಡಿರತಕ್ಕಂತಹ ವ್ಯಕ್ತಿಗಳ ಮಾತು ನಿಮಗೆಲ್ಲ ಅನುಕೂಲಕ್ಕೆ ಬರುವಂಥದ್ದು. ನಿಲ್ಲಿಸಿದ ಕೆಲಸಗಳು ಇದ್ದಕ್ಕಿದ್ದ ಹಾಗೆ ಪ್ರಾರಂಭವಾಗುತ್ತೆ. ಗ್ರಹಗತಿ ಚೆನ್ನಾಗಾಯಿತು ಅಂತಂದರೆ ಅದು ಯಾರನ್ನೂ ಕೂಡ ಕೇಳಲ್ಲ ಅನ್ನುವಂಥದ್ದು. ಅಧ್ಯಾಪನ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಪರಾಧ ಭಾವನೆ ಕಾಡುತ್ತೆ. ನಾನೇನೋ ತಪ್ಪು ಮಾಡಿದ್ದೀನಿ, ಮಕ್ಕಳಿಗೇನೋ ಅನ್ಯಾಯ ಮಾಡಿದ್ದೀನಿ, ನಾನು ವಂಚನೆ ಮಾಡಿದ್ದೀನಿ, ನನ್ನ ಸ್ಥಾನಕ್ಕೆ ನಾನು ಸರಿಯಾದಂತಹ ನ್ಯಾಯವನ್ನು ದೊರಕಿಸಿಲ್ಲ ಅನ್ನುವಂತಹ ಎಲ್ಲ ಅಪರಾಧ ಭಾವನೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಮನೆಯಲ್ಲಿ ಮತ್ತು ಹೊರಗಡೆ ಚಿಕ್ಕ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಆನಂದದಿಂದ ಮಾತಾಡಿಸಿ ಅವರ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನವನ್ನು ಮಾಡಿ. ಸರಸ್ವತೀ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ ಈ ದಿವಸ ನಿಮ್ಮ ಜವಾಬ್ದಾರಿ ಪೂರ್ಣ ಆಗೋದಿಲ್ಲ, ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ನಾನು ಇನ್ನೊಂದಷ್ಟು ಸಮಯವನ್ನು ಇದಕ್ಕೋಸ್ಕರವಾಗಿ ಮೀಸಲಾಗಿಟ್ಟು ಕೆಲಸವನ್ನು ಮುಗಿಸಿಬಿಡಬೇಕಾಗಿತ್ತು ಅನ್ನುವಂತಹ ಯೋಚನೆ ಮತ್ತೆ ಮತ್ತೆ ಬರುವಂಥದ್ದಾಗುತ್ತೆ. ವಿವಾಹದ ವಿಚಾರದಲ್ಲಿ ಕಹಿಯಾದಂತಹ ವಾತಾವರಣ. ಇಷ್ಟು ದಿವಸ ತುಂಬ ಕಾಯ್ತಾ ಇರ್ತೀರಿ, ಮನೆಯಲ್ಲಿ ಮಂಗಳ ಕಾರ್ಯವನ್ನು ಮಾಡಬೇಕು ಅಂತಲೋ ಅಥವಾ ನೀವೇ ಮದುವೆಯನ್ನು ಮಾಡಿಕೊಳ್ಬೇಕು ಅಂತಲೋ ಹೀಗೆಲ್ಲ ಯೋಚನೆಗಳಿರುತ್ತೆ. ಆದರೆ ಅದು ಯಾಕೋ ಮಾತಿನಿಂದ ಆ ಒಂದು ಸಂಬಂಧವಾಗಲಿ ಅಥವಾ ಆ ಒಂದು ವಿಚಾರವಾಗಲಿ ನಿಮಗೆ ವಿರುದ್ಧವಾದಂತಹ ರೀತಿಯಲ್ಲಿ ತೀರ್ಮಾನವಾಗುತ್ತೆ. ಕುಟುಂಬಸ್ಥರಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ನಿಮಗೆ ಬಹಳ ಬೇಸರವಾಗುತ್ತೆ. ಮಾತಿನಿಂದ ಬಗೆಹರಿಯುವಂಥದ್ದಕ್ಕೆ ಜಗಳ ಯಾಕೆ ಎನ್ನುವಂತಹ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಬರುವಂಥದ್ದಾಗತ್ತೆ. ಯಾವ ಕೆಲಸದಲ್ಲೂ ಕೂಡ ಮಾನಸಿಕವಾದಂತಹ ಕೀಳರಿಮೆ ಇರಬಾರ್ದು. ಅಂದರೆ ನಾನು ಈ ಕೆಲಸ ಮಾಡಬಹುದಾ, ನನ್ನಿಂದ ಸಾಧ್ಯನಾ, ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ಯಾವ ಕೆಲಸವೂ ಕೂಡ ಪರಿಪೂರ್ಣ ಆಗೋದಿಲ್ಲ. ಜೊತೆಗೆ ಅನುಮಾನದಿಂದ ಆ ಕೆಲಸಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದಾಗತ್ತೆ. ಪ್ರಯತ್ನ ಕಡಿಮೆ ಮಾಡಿ ಮತ್ತೆ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ಪ್ರಾಮಾಣಿಕವಾದಂತಹ ಪ್ರಯತ್ನ ಇರಬೇಕು. ಯಾವುದೇ ಒಂದು ಕೆಲಸ ನಾವು ಆರಂಭ ಮಾಡಿದ್ವಿ ಅಂತಾದರೆ ಅದು ಗುರಿ ಮುಟ್ಟುವ ತನಕ ನಾವು ಅದರ ಸಾಧನೆಯನ್ನು ಮಾಡುವ ರೀತಿಯಲ್ಲಿ ನಮ್ಮ ಮನಸ್ಸು ಉಲ್ಲಾಸಿತವಾಗಿರಬೇಕು. ಹಾಗೆ ಕೆಲವು ಕಾರಣಗಳಿಂದ ಕೆಲವು ಕೆಲಸಗಳು ನಿಂತು ಹೋಗುತ್ತೆ. ಆಗ ಬೇಸರವನ್ನು ಮಾಡಿಕೊಳ್ಳದರೆ ಕಾರಣವನ್ನು ಏನು ಅಂತ ಸರಿಯಾಗಿ ತಿಳಿದು ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ತಿದ್ದುಕೊಳ್ಳಬೇಕಾದಂಥದ್ದು ಮುಖ್ಯವಾಗುತ್ತೆ. ಆದಾಯ ನಿರೀಕ್ಷಿತ ರೀತಿಯಲ್ಲಿ ಸಿಕ್ಕದೆ ಅಥವಾ ಅದರ ಫಲಿತಾಂಶ ಸರಿಯಾದಂತಹ ರೀತಿಯಲ್ಲಿ ಸಿಕ್ಕದೆ ಅಸಮಾಧಾನವನ್ನು ಹೊರಹಾಕ್ತೀರಿ. ನಿಮಗೆ ಎಂತರಿಗೂ ಕೂಡ ಅದು ಸ್ವಾಭಾವಿಕವಾಗಿ ಬೇಸರವನ್ನು ತರುತ್ತೆ. ಮಂಜುನಾಥೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಆತ್ಮಗೌರವವನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳಿ. ಯಾಕೆ ಅಂತಂದರೆ ಯಾವ ವಿಷಯದಲ್ಲೂ ಕೂಡ ರಾಜಿಯನ್ನು ಮಾಡಿಕೊಳ್ಬಾರ್ದು. ಆತ್ಮವಿಶ್ವಾಸ ಎಲ್ಲಿರುತ್ತೆ ಅಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತಕ್ಕಂತಹ ನಂಬಿಕೆ ದೃಢವಾಗ್ತಾ ಹೋಗುತ್ತೆ, ಗಟ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ಆ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಅರ್ಥ. ಪ್ರೇಮಿಗಳ ಮಧ್ಯದಲ್ಲಿ ಅನುಮಾನಗಳಾಗಲಿ ಭಿನ್ನಾಭಿಪ್ರಾಯಗಳಾಗಲಿ ಹೆಚ್ಚು ಬರ್ತಾನೇ ಇರುತ್ತೆ. ಅದು ಯಾವುದಕ್ಕೂ ತಲೆಯನ್ನು ಕೆಡಿಸ್ಕೊಳ್ಬಾರ್ದು. ಪ್ರಾಮಾಣಿಕವಾಗಿದ್ದಾಗ, ಸರಿಯಾಗಿದ್ದಾಗ, ಸತ್ಯ ಧರ್ಮ ನ್ಯಾಯ ನಿಷ್ಠೆ ಅಂತಕ್ಕಂತಹ ಒಂದು ತತ್ವ ಸಿದ್ಧಾಂತದ ಆಧಾರದ ಮೇಲಿದ್ದಾಗ ಇದು ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಬೇಕಾದಂಥದ್ದಿಲ್ಲ. ನಾನು ತಪ್ಪು ಮಾಡಿಲ್ಲ ಅಷ್ಟೇ. ಹಾಗೆ ಹೇಳುವಷ್ಟು ಒಂದು ಬೌದ್ಧಿಕವಾದಂತಹ ಒಂದು ನೈತಿಕವಾದಂತಹ ಒಂದು ಶಕ್ತಿ ಸಾಮರ್ಥ್ಯ ಇರುತ್ತೆ ಅಂತಕ್ಕಂಥದ್ದು. ಆತುರದಲ್ಲಿ ಹಣವನ್ನು ಕಳ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ಬರುತ್ತೆ. ಎಚ್ಚರವಾಗಿರಬೇಕು. ಮಾನಸಿಕವಾದಂತಹ ಚಂಚಲತೆಯನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ಮನಸ್ಸು ನಿಜವಾಗಲೂ ಕೂಡ ಅದು ಹೇಗೆ ಯೋಚನೆಯನ್ನು ಮಾಡುತ್ತೆ, ಎಷ್ಟು ಚುರುಕಾಗಿರುತ್ತೆ ಅಂತಂದರೆ ಊಹೆ ಮಾಡಿಕೊಳ್ಳೋದು ಕಷ್ಟ ಸಾಧ್ಯವಾದೀತು. ಆಹಾರ ಪದ್ಧತಿಯಲ್ಲಿ ಜಾಗರೂಕತೆಯಿಂದ ಇರಿ. ಜೊತೆಗೆ ವಿದ್ಯಾರ್ಥಿಗಳು ಹೆಚ್ಚಿನ ನಿರ್ಲಕ್ಷ್ಯವನ್ನು ಮಾಡಿ ತೊಂದರೆಗೆ ಈಡಾಗ್ತೀರಿ. ಬೇಜವಾಬ್ದಾರಿತನ ತೋರಿಸೋದು, ಏನೋ ಆಗತ್ತೆ ಅನ್ನುವಂತಹ ವಿಚಾರ ಆ ರೀತಿಯಲ್ಲಿರಬಾರ್ದು. ಪರಿಪೂರ್ಣವಾದಂತಹ ಜವಾಬ್ದಾರಿಯುತವಾಗಿ
ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಾಲ ಏನೋ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಆಲೋಚನೆ ಮಾಡಿ, ಈ ಸಾಲದ ಅಗತ್ಯ ಇದೆಯಾ, ಅಥವಾ ಈ ದಿನ ನೀವು ಸಾಲವನ್ನು ಮಾಡ್ತೀನಿ ಅಂತ ಹೇಳಿ ಮನಸ್ಸು ಮಾಡಿದರೆ ಯಾವ ರೀತಿಯಲ್ಲಿ ಅದನ್ನು ತೀರಿಸಬಹುದು, ಹೇಗೆ ಎತ್ತ ಅನ್ನೋದರ ಬಗ್ಗೆ ಸ್ವಲ್ಪ ವಿಚಾರ ಇರಲಿ. ಉದ್ಯೋಗದ ಪ್ರಾಬಲ್ಯ ನಿಮಗೆ ಹೆಚ್ಚಾಗುವಂಥದ್ದಾಗುತ್ತೆ. ಪುರಸ್ಕಾರ, ಬಹುಮಾನ, ಆದರ, ಆತಿಥ್ಯ ಇವೆಲ್ಲವೂ ಕೂಡ ನಿಮಗೆ ಸಿಕ್ಕಬಹುದು. ಬಿಡುವಿಲ್ಲದಿರತಕ್ಕಂತಹ ಕೆಲಸದ ಮಧ್ಯದಲ್ಲಿ ಅತಿಯಾದಂತಹ ಸಂತೋಷ ನಿಮ್ಮದಾಗುತ್ತೆ. ಏನೇ ಒತ್ತಡ ಇರಲಿ, ಯಾರು ಏನೇ ಕೆಲಸವನ್ನು ಹೇಳಿರಲಿ, ನಿಮಗೆ ಅವಕಾಶಗಳು ಹೆಚ್ಚಾಗಿ ಒದಗಿ ಬಂದು ನಿಮಗೆ ಸಂತೋಷ ಅಂತಕ್ಕಂಥದ್ದು ಈ ದಿವಸ ನಿರಂತರವಾಗಿ ಸಿಕ್ಕತ್ತೆ ಅನ್ನುವಂತಹ ಅರ್ಥವನ್ನು ಹೇಳಬೇಕಾಗಿದೆ. ಉಪಯೋಗಿಸಿದ ವಾಹನಗಳನ್ನು ಕೊಂಡುಕೊಳ್ತಕ್ಕಂಥದ್ದು ಬೇಡ. ಸೆಕೆಂಡ್ ಹ್ಯಾಂಡ್ ವಾಹನಗಳು ಯಾವುದೇ ಕಾರಣಕ್ಕೂ ಬೇಡ ಅಂತ ಅರ್ಥ. ಕೋಪ ಮತ್ತು ಉತ್ಸಾಹ ಎರಡೂ ಕೂಡ ನಿಯಂತ್ರಣದಲ್ಲಿರಬೇಕು. ಅತಿಯಾದಂತಹ ಕೋಪವಾಗಲಿ, ಅತಿಯಾದಂತಹ ಉತ್ಸಾಹವಾಗಲಿ ಎರಡೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು. ಹೊಸ ವಾಹನ ಖರೀದಿಯ ಯೋಗ ಇದೆ ನಿಮಗೆ. ಹಾಗಾಗಿ ವಾಹನದ ವಿಚಾರದ ಬಗ್ಗೆ ಸರಿಯಾದಂತಹ ನಿರ್ಧಾರವನ್ನು ಮಾಡಿ, ಕುಲದೇವತಾ ಸ್ಮರಣೆಯನ್ನು ಮಾಡಿ. ಶುಭವಾಗಿ.